ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ವಂದನೆಗಳು. ನಾನಿವತ್ತು ನಿಮಗೆ ಶಿವರಾತ್ರಿಯಲ್ಲಿ ಮಾಡುವ ಪುರಿ ಉಪ್ಪಿಟ್ಟು ಅಥವಾ ಪುರಿ ಉಸ್ಲಿ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಪುರಿ ಉಪ್ಪಿಟ್ಟು ಮಾಡಲು ಬೇಕಾದ ಪದಾರ್ಥಗಳು: ಪುರಿ 1 ಬೌಲ್, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿರುವ ಈರುಳ್ಳಿ 1 ಬೌಲ್, 4 ರಿಂದ 5 ಹಸಿರು ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರುವುದು, ಎಣ್ಣೆ 2 ಸ್ಪೂನ್, ಕರಿಬೇವು ಸ್ವಲ್ಪ, ಕಡಲೆಬೀಜ ಸ್ವಲ್ಪ, 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಒಲೆಯ ಮೇಲೆ ಬಾಣಲೆಯನ್ನಿಟ್ಟು 2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜವನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಇದು ಫ್ರೈ ಆದ ನಂತರ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಮೆಣಸಿನಕಾಯಿಯನ್ನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ಇದನ್ನು ಬೆರೆಸಿದ ನಂತರ ಸ್ಟವ್ ಆಫ್ ಮಾಡಿಕೊಳ್ಳಬೇಕು. ಈಗ 1 ಬೌಲ್ ತೆಗೆದುಕೊಂಡು ಎಲ್ಲ ಪುರಿಯನ್ನು ಹಾಕಿ ನೀರನ್ನು ಹಾಕಿಕೊಳ್ಳಬೇಕು. ನೀರನ್ನು ಹಾಕಿದ ನಂತರ ಕೈನಲ್ಲಿ ಈ ರೀತಿ ಬೆರೆಸಿಕೊಳ್ಳಬೇಕು. ಈ ರೀತಿ ಬೆರೆಸಿದ ನಂತರ ಸ್ವಲ್ಪ ಸ್ವಲ್ಪವೇ ಪುರಿಯನ್ನು ತೆಗೆದುಕೊಂಡು ನೀರನ್ನೆಲ್ಲ ಹಿಂಡಿ ಒಗ್ಗರಣೆಗೆ ಹಾಕಿಕೊಳ್ಳಬೇಕು. ಇದೇ ರೀತಿ ಎಲ್ಲ ಪುರಿಯನ್ನು ಮಾಡಿಕೊಳ್ಳಬೇಕು. ಎಲ್ಲ ಪುರಿಯನ್ನು ಹಾಕಿದ ನಂತರ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ಈಗ ಶಿವರಾತ್ರಿಯಲ್ಲಿ ಮಾಡುವ ಪುರಿ ಉಪ್ಪಿಟ್ಟು ಅಥವಾ ಪುರಿ ಉಸ್ಲಿ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.